ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಚಿಕನ್ ರೆಸಿಪಿ. ಚಿಕನ್ ಫ್ರೈ ಅಂದರೆ ಪೆಪ್ಪರ್ ಚಿಕನ್ ಥರ. ಇದು ಪೆಪ್ಪರ್ ಚಿಕನ್ನೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಾಡೋದಂತೂ ತುಂಬ ಈಸಿ. ಈ ಸೈಡ್ ಡಿಶ್ಶು ಸಾಂಬಾರು ಅನ್ನಕ್ಕೆ, ರಸ ಅನ್ನಕ್ಕೆ, ಮಸೊಪ್ಪಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಈ ಸೈಡ್ ಡಿಶ್ ರೆಸಿಪಿನ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮಗೆ ತಕ್ಷಣ ಬರುತ್ತೆ. ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಪೆಪ್ಪರ್ ಚಿಕನ್ ಫ್ರೈ ತುಂಬ ಟೇಸ್ಟು ಚೆನ್ನಾಗೂ ಇರುತ್ತೆ. ಇನ್ನೊಂದು ಮಾಡೋದು ತುಂಬ ಸುಲಭ. ಮಕ್ಕಳಿಂದ ದೊಡ್ಡವ್ರ ತನಕ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ನಾನ್ ಸ್ಟಿಕ್ ಸ್ಟವಲ್ಲಿ ಇಟ್ಟಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಹಾಕಿದ್ದೀನಿ, 1 ಸ್ಪೂನ್ ಸೋಂಪು, 2 ಸ್ಪೂನು ಮೆಣಸು, ಪೆಪ್ಪರ್. ಇದನ್ನು ಬರೀ ನಾನ್ ಸ್ಟಿಕ್ಕಲ್ಲೇ ಹುರಿತೀನಿ, ಎಣ್ಣೆ ಏನೂ ಇಲ್ಲದೆ ಮೀಡಿಯಮ್ ಫ್ಲೇಮ್ಗಿಟ್ಟು ಸೀರಿಸ್ತೇ ಹುರ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇದಕ್ಕೆ ಖಾರದ ಪುಡಿ ಬೇಡ, ನಾವು ಏನು ಹಾಕೋದು ಬೇಡ, ಇದು ಅಚ್ಚ ಖಾರದ ಪುಡಿ, ಇದು ಸಾರಿನ ಪುಡಿ ಅಂದರೆ ನೀವು ಇದರಲ್ಲೇ ಒಂದು 4 ಬೇಡಿಗೆ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಹುರಿದು ನೀವು ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೋದು. ಈಗ ಇದೆಲ್ಲ ತಣ್ಣಗಾಗಿದೆ ಹುರಿದಿರೋದು. ಪೌಡ್ರ್ ಮಾಡ್ಕೊಳ್ಳೋಣ, ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದು. ಈಗ ಚಿಕನ್ಗೆ ಮಸಾಲ ಹಾಕ್ಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ, ಫ್ರೆಶ್ ಆಗಿರೋ ಮೊಸರು ಹಾಕ್ರಿ. ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಅಚ್ಚ ಖಾರದ ಪುಡಿ 1 ಸ್ಪೂನು. ಎಲ್ಲ ಈಗ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಒಂದು ಅರ್ಧ ಗಂಟೆ ಒಂದು ಸೈಡ್ಗೆ ಇಟ್ಬಿಡಿ. ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ನೆನೀಲಿ. ಅದು ಮಸಾಲ ಎಲ್ಲ ಒಳಗಡೆ ಹೋದರೆ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ನೀರು ಹಾಕಲ್ಲ ಜಾಸ್ತಿ ನಾವು ಇದಕ್ಕೆ, ಅದರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟು ಈರುಳ್ಳಿ ಹಾಕ್ತೀವೋ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ನೋಡ್ಕೊಳ್ಳೋಣ. ಈಗ ನಾನು ಈರುಳ್ಳಿ ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಚಿಕನ್ ಅರ್ಧ kg, ಅದರಿಂದ 1 ಈರುಳ್ಳಿ ಹಾಕಿದ್ದೀನಿ, ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಒಂದು 50% ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಮತ್ತೆ ಸೇರಿಸ್ಕೊಳ್ಳೋಣ. ಚಿಕನ್ಗೆ ಸೇರಿಸಿದ್ದೀವಿ, ಈಗ ಮತ್ತೆ ಸೇರಿಸ್ತಾ ಇದ್ದೀವಿ. ಚಿಕನ್ಗೆ ಒಂದು ಅರ್ಧ ಸ್ಪೂನು, ಇವಾಗ ಒಂದು ಅರ್ಧ ಸ್ಪೂನು. ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಇದು ತುಂಬ ಫ್ರೈ ಆಗಬೇಕು ಅನ್ನೋದು ಏನೂ ಇಲ್ಲ, ಯಾಕಂದರೆ ನಾವು ನೀರು ಹಾಕ್ತೆ ಬೇಯಿಸ್ತೀವಲ್ಲ ಇದರಲ್ಲೇ, ಅದರಿಂದ ಈರುಳ್ಳಿ ಎಲ್ಲ ತುಂಬ ಫ್ರೈ ಆಗಬೇಕು ಅನ್ನೋದು ಏನಿಲ್ಲ. 1/4 ಫ್ರೈ ಆದರೆ ಸಾಕು. ಕರಿಬೇವು, ಇದಕ್ಕೆ ನಿಮಗೆ ಎಷ್ಟು ಜಾಸ್ತಿ ಕರಿಬೇವು ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ಎಲ್ಲ ಫ್ರೈ ಆಗಿದೆ, ಈಗ ಚಿಕನ್ ಸೇರಿಸ್ಕೊಳ್ಳೋಣ. ನೀರು ಹಾಕಲ್ಲ ನಾನು ಇದಕ್ಕೆ. ಆ ಬಾಣಲಿ ಮಾತ್ರ ಒಂದು ಸ್ವಲ್ಪ ನೀರು ಹಾಕಿ ಅದನ್ನೇ ಒಂದು ಸ್ವಲ್ಪ ಸೇರಿಸಿದ್ದೀನಿ, ಇನ್ನೇನು ನಾನು ನೀರು ಸೇರಿಸಿಲ್ಲ. ಬಾಣಲಿನ ಒಂದು 1/4 ಲೋಟ ನೀರು ಹಾಕಿ ತೊಳೆದು ಆ ನೀರು ಹಾಕಿದ್ದೀನಿ, ತೊಳೆದಿಲ್ಲ, ಸುಮ್ಮನೆ. ಚಿಕನ್ ಮಿಕ್ಸ್ ಮಾಡಿರೋ ಮಸಾಲ ಎಲ್ಲ ಇರುತ್ತಲ್ಲ, ಅದರಿಂದ ಒಂದು 1/4 ಲೋಟಗೂ ಕಡಿಮೆನೇ ನೀರು ಹಾಕಿ ಅದನ್ನು ಹಂಗೆ ನೀರು ಹಾಕಿದೆ. ಅದೇ ಎಷ್ಟು ನೀರು ಬಂದಿದೆ ನೋಡಿ, ಬೇರೆ ನೀರು ನಾನು ಸೇರಿಸಲ್ಲ ಇದಕ್ಕೆ. ಇಷ್ಟೇ, ಇದರಲ್ಲೇ ಅದು ಬೇಯುತ್ತೆ, ಬೇಗನೆ ಬೆಂದೋಗುತ್ತೆ. ಚಿಕನ್ ಚೆನ್ನಾಗಿ ನೆಂದಿದೆ ಅಲ್ಲ, ನಾವು ಮಸಾಲದಲ್ಲೆಲ್ಲ ಚೆನ್ನಾಗಿ ನೆನೆಯಾಕಿದ್ದೀವಲ್ಲ, ಅದರಿಂದ ಬೇಗ ಬೆಂದೋಗುತ್ತೆ, ಸಾಫ್ಟಾಗೂ ಇರುತ್ತೆ. ಇನ್ನೂ ನಾವು ಮೊಸರೆಲ್ಲ ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ ಚಿಕನ್. ಆದಷ್ಟು ಈ ಫ್ರೈಗೆ ನೀವು ಇದು ಸ್ಕಿನ್ ಔಟ್ ತಗೊಳ್ಳಿ. ನೋಡಿ ನೀರು ಹೆಂಗೆ ಬಿಡ್ತಾ ಇದೆ, ಅದರಲ್ಲೇ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಆಲ್ಮೋಸ್ಟ್ ರೆಡಿ ಆಯಿತು ಪೆಪ್ಪರ್ ಚಿಕನು. ಇನ್ನೇನು ಇನ್ನೊಂದು ಸ್ವಲ್ಪ ನೀರು ಇಂಗಿಸ್ಬಿಟ್ಟು ಆಮೇಲೆ ನಾವು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡ್ರೆ ರೆಡಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ.
ಮತ್ತು ಪೆಪ್ಪರ್ ಚಿಕನ್ ತುಂಬ ಥರ ಮಾಡ್ಬೋದು, ಅದರಲ್ಲಿ ಒಂದು ಇದು. ಇನ್ನೊಂದು ಅದು ಒಂಥರ ಮಾಡ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ, ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಇದು ಸಾಫ್ಟಾಗಿರುತ್ತೆ. ಅದಕ್ಕೆ ನೀರು ಏನೂ ಹಾಕಲ್ಲ, ತುಂಬ ಅದೊಂಥರ ಟೇಸ್ಟು, ಡಿಫ್ರೆಂಟ್ ಟೇಸ್ಟು, ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಅದರಿಂದ ಒಂದು ಅರ್ಧ ಟೊಮೆಟೊ ಹಾಕಿ ಮಾಡ್ತೀನಿ, ಅದೊಂಥರ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇದು ಸಾಫ್ಟಾಗಿರುತ್ತೆ. ನೀವು ಬೇಕಾದರೆ ನೀರು ಹಾಕಿನೂ ಬೇಯಿಸ್ಕೊಂಡು ಲಾಸ್ಟಲ್ಲಿ ನೀರೆಲ್ಲ ಹಿಂಗ್ಸಿದ ಮೇಲೆ ಈ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡು ಮಾಡ್ಕೋಬೋದು. ರೆಡಿ ಆಯಿತು. ಇದು ಸೈಡ್ ಡಿಶ್ಶು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಅನ್ನಕ್ಕೆ, ರಸ ಅನ್ನಕ್ಕೆ, ಮಸೊಪ್ಪಿಗೆ, ಬರೀ ತರಕಾರಿ ಸಾಂಬಾರಿಗೆಲ್ಲ ಸೈಡ್ ಡಿಶ್ಶು ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದು ಅಷ್ಟೇ. ನಿಮ್ಗೆ ಬೇಕಾದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಒಲ್ ನಿಂಬೆಹಣ್ಣು ಹಾಕ್ಕೋಬೋದು, ಅಥವಾ ಕಾರ್ನ್ಫ್ಲವರ್ ಅದು ಒಂದು ಸ್ಪೂನ್ ಮಿಕ್ಸ್ ಮಾಡ್ಕೋಬೋದು, ಇದು ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಹಂಗೆ ಪ್ಲೈನಾಗಿ ಮಾಡಿದ್ದೀನಿ ಇವತ್ತು, ಇದೇ ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಬೇಕಾದರೆ ಈ ಟೈಮಲ್ಲಿ ಲೆಮನ್ ಮಿಕ್ಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ.